ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ 2024-25 ಸಾಲಿನ SSLC ಪರೀಕ್ಷೆ ಬರೆಯಲು ಫಸ್ತಿಲಲ್ಲಿ ನಿಂತಿರುವಂತಹ ನಮ್ಮ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೂ ಗೋಪಾಲ್ ಸ್ವಾಮಿ ಶಿಶುವಿಹಾರ ಸಂಸ್ಥೆಗಳು, ಮಹಾರಾಜ ಎಜುಕೇಷನ್ ಟ್ರಸ್ಟ್ ಹಾಗೂ ಜ್ಞಾನಧ್ವನಿ 90.8 FM ರೇಡಿಯೋ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಶುಭಾಶಯಗಳು. ಇಲಾಖೆಯ ಮಾಹಿತಿ ಪ್ರಕಾರ ಈ ಬಾರಿ ನಮ್ಮ ರಾಜ್ಯದ 8,96,447 ವಿದ್ಯಾರ್ಥಿಗಳು SSLC ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದು, ಇವರಲ್ಲಿ 4,61,563 ಬಾಲಕರು ಹಾಗೂ 4,34,884 ಬಾಲಕಿಯರು ಪರೀಕ್ಷೆ ಬರೆಯಲಿದ್ದಾರೆ. ಪ್ರಪ್ರಥಮ ಬಾರಿಗೆ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದೀನಿ, ಭಯ ಆಗ್ತಾ ಇದೆ, ತುಂಬ ಆತಂಕ, ಈ ರೀತಿ ಎಲ್ಲ ವಿದ್ಯಾರ್ಥಿಗಳು ಮಾತನಾಡ್ತಾ ಇರ್ತಾರೆ. ಕೆಲವರು ಕಡಿಮೆ ಅಂಕಗಳೇನಾದ್ರು ಬಂದರೆ, ಫೇಲ್ ಆದರೆ ನನ್ನ ಪರಿಸ್ಥಿತಿ ಏನು ಅಂತ ಅತೀವ ಚಿಂತೆಗೂ ಒಳಗಾಗಿರುತ್ತಾರೆ. ಈಗಾಗಲೇ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ವಿದ್ಯಾರ್ಥಿಗಳು ತೆಗೆದುಕೊಂಡಿರುತ್ತೀರಾ. ಈ ಪ್ರಿಪರೇಟರಿಗಳಂತೆಯೇ ಅಂತಿಮ ಪರೀಕ್ಷೆಯೂ ಸಹ ಇರುತ್ತೆ. ಹಾಗಾಗಿ ಭಯ ಅಥವಾ ಆತಂಕ ಬೇಡವೇ ಬೇಡ. ಹವಾಮಾನ ಇಲಾಖೆ ವರದಿಯಂತೆ ವಿವಿಧ ಜಿಲ್ಲೆಗಳ ಮಾರ್ಚ್-ಏಪ್ರಿಲ್ ತಿಂಗಳುಗಳ ಉಷ್ಣಾಂಶ 35-48 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುವ ಸಾಧ್ಯತೆ ಇದ್ದು, ನಿಮ್ಮ ಆರೋಗ್ಯವನ್ನು ಪರೀಕ್ಷಾ ಸಮಯದಲ್ಲಿ ಚೆನ್ನಾಗಿ ಕಾಯ್ದುಕೊಳ್ಬೇಕು. ನಿಯಮಿತ ಮನೆ ಆಹಾರ, ಒಂದು ಸಣ್ಣ ವಿಹಾರ ನಿಮ್ಮ ಮನಸ್ಸಿಗೆ, ದೇಹಕ್ಕೆ ಆಹ್ಲಾದವನ್ನು ನೀಡುತ್ತದೆ. ನಿಮ್ಮ ಕೊನೆಯ ಹಂತದ ಪರೀಕ್ಷಾ ಸಿದ್ಧತೆಗಳು, ಶಿಸ್ತುಬದ್ಧ ಪುನರಾವರ್ತನೆ, ಸಮಯ ಪಾಲನೆ ಇವೆಲ್ಲವೂ ಖಂಡಿತವಾಗಿಯೂ ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ. ಕಲಿತಿರುವ ಅಂಶಗಳನ್ನು ಖಾತ್ರಿಪಡಿಸಿಕೊಳ್ಳುವುದು, ಬಾಕಿ ಇರುವ ಅಥವಾ ಕ್ಲಿಷ್ಟಕರವಾದ ಅಂಶಗಳನ್ನು ಯೋಜನೆಯೊಂದಿಗೆ ಪೂರ್ಣಗೊಳಿಸುವುದು ಬುದ್ಧಿವಂತ ಅಥವಾ ಸ್ಮಾರ್ಟ್ ಸ್ಟೂಡೆಂಟ್ಸ್ಗಳ ಲಕ್ಷಣವಾಗಿರುತ್ತದೆ. ಇದನ್ನು ಎಲ್ಲರೂ ಅನುಸರಿಸಲೇಬೇಕು. ಅನವಶ್ಯಕವಾಗಿ ತಿರುಗಾಡುವುದು, ಕಾಲಹರಣ ಮಾಡುವುದು, ಅತಿಯಾಗಿ ಮೊಬೈಲ್ ಬಳಸುವುದು ಖಂಡಿತವಾಗಿಯೂ ಕೊನೆಯ ಸಿದ್ಧತೆಯ ಸಮಯದಲ್ಲಿ ಮಾರಕವಾಗುತ್ತದೆ. ಅತಿಯಾಗಿ ನಿದ್ರೆ ಮಾಡುವುದು, ಅತಿಯಾಗಿ ನಿದ್ರೆ ಕೆಟ್ಟು ಓದುವುದು ಇವೆರಡೂ ಸಹ ವಿದ್ಯಾರ್ಥಿಗಳಿಗೆ ಒಳ್ಳೆಯದಲ್ಲ. ನಿದ್ರಾ ಅವಧಿಯನ್ನು 6-6.5 ಗಂಟೆ ಕಾಲ ನಿಗದಿಪಡಿಸಿಕೊಳ್ಳುವುದು ಸಹ ವಿದ್ಯಾರ್ಥಿಯ ಆದ್ಯ ಜವಾಬ್ದಾರಿಯಾಗಿರುತ್ತದೆ. ಮಾನಸಿಕ ಆರೋಗ್ಯಕ್ಕೆ ಇದು ಅತಿ ಅವಶ್ಯಕ. ನಿದ್ರೆಗೆಟ್ಟು ಓದಿ ಪರೀಕ್ಷೆಗಳಲ್ಲಿ ಮಂಕಾಗುವ ವಿದ್ಯಾರ್ಥಿಗಳಿಗೇನು ಕಮ್ಮಿ ಇಲ್ಲ. ಪರೀಕ್ಷೆಯ ದಿನ ಬೆಳಗ್ಗೆ ಪರೀಕ್ಷೆಗೆ ಅವಶ್ಯಕತೆ ಇರುವ ಎಲ್ಲ ಸಾಮಗ್ರಿಗಳನ್ನು ಜೋಡಿಸಿಕೊಂಡು ವಿದ್ಯಾರ್ಥಿಯು ಒರಿಜಿನಲ್ ಅಂದರೆ ಹಾಲ್ ಟಿಕೆಟ್ನ ಮೂಲಪ್ರತಿ, ಅಡ್ಮಿಷನ್ ಟಿಕೆಟ್ನ ಮೂಲಪ್ರತಿಯನ್ನು ತೆಗೆದುಕೊಂಡು ಹೋಗುವುದು. ಇದೆಲ್ಲರ ಬಗ್ಗೆ ನಿಮಗೆ ಆಗಲೇ ನಿಮ್ಮ ಶಾಲಾ ಶಿಕ್ಷಕರು ತಿಳಿಸಿರುತ್ತಾರೆ. ಮೊದಲನೇ ದಿನ ಪರೀಕ್ಷೆಗೆ 1 ಗಂಟೆ ಮುನ್ನ ಹಾಜರಾಗಿ ನಿಮ್ಮ ಕೊಠಡಿ ಸಂಖ್ಯೆ, ರಿಜಿಸ್ಟರ್ ನಂಬರ್ ಎಲ್ಲವನ್ನು ಸಾವಕಾಶವಾಗಿ ಗುರುತಿಸಿಕೊಳ್ಳಬೇಕು. ಲೇಟಾಗಿ ಹೋಗಿ ಗಾಬರಿಯಾಗಬಾರದು. ಇನ್ನು ವಿದ್ಯಾರ್ಥಿಗಳು ವೆಬ್ಕ್ಯಾಮ್ ಪದ್ಧತಿಯ ಬಗ್ಗೆ ಗಾಬರಿಯಾಗುವುದು ಬೇಡ. ಕ್ಯಾಮ್ರಾಗಳು ಪರೀಕ್ಷೆಗಳಲ್ಲಿ ನಮ್ಮನ್ನೇ ಗಮನಿಸುತ್ತವೆ ಎಂದು ಯೋಚಿಸುವುದು, ಗಾಬರಿಯಾಗುವುದು ಇದೆಲ್ಲ ಬೇಡವೇ ಬೇಡ. ವೆಬ್ಕ್ಯಾಮ್ ಪರೀಕ್ಷೆಯ ಒಂದು ಭಾಗ ಅಷ್ಟೇ. ರೆಗ್ಯುಲರ್ ಫ್ರೆಷರ್ ಸ್ಟೂಡೆಂಟ್ಸ್ಗಳು ಶಾಲೆಗೆ ಹೋಗುತ್ತಿರುವ ವಿದ್ಯಾರ್ಥಿಗಳಾಗಿರುತ್ತಾರೆ. ಇವರು ಸಾಮಾನ್ಯವಾಗಿ ಶಾಲಾ ಸಮವಸ್ತ್ರದಲ್ಲೇ ಪರೀಕ್ಷೆಗೆ ಬರುತ್ತಾರೆ. ಪರೀಕ್ಷೆಯಲ್ಲಿ ಯಾವ ಯಾವ ಸಾಮಗ್ರಿಗಳಿಗೆ ಅವಕಾಶವಿದೆ ಎಂದರೆ ರೈಟಿಂಗ್ ಪ್ಯಾಡ್, ಹಾಲ್ ಟಿಕೆಟ್, ಅನಲಾಗ್ ಕೈಗಡಿಯಾರ, ವಾಟರ್ ಬಾಟಲ್, ಜಾಮಿಟ್ರಿ ಬಾಕ್ಸ್, ಪೆನ್ಸ್, ಪೆನ್ಸಿಲ್ಸ್ ಇದೆಲ್ಲದಕ್ಕೂ ಸಹ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ. ನೀವೇನಾರ ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಇಂಕ್ ಏನಾರ ಮುಗೀತು ಅಂತಂತಂದರೆ ಅಥವಾ ಪೆನ್ನನ್ನು ಬದಲಾಯಿಸ್ತಾ ಇದ್ದೀರಾ ಅಂತಂತಂದರೆ ಬದಲಾಯಿಸಿದ ತಕ್ಷಣದಲ್ಲಿ ಇನ್ವಿಜಿಲೇಟರ್ ಸಿಗ್ನೇಚರ್ ತಗೊಳ್ಳೋದು ಕಡ್ಡಾಯ ಆಗಿರುತ್ತೆ. ಇನ್ನು ಯಾವ ಯಾವ ಸಾಮಗ್ರಿಗಳಿಗೆ ಅಥವಾ ವಸ್ತುಗಳಿಗೆ ಅವಕಾಶ ಇರೋದಿಲ್ಲ ಅಂತಂತಂದರೆ ಮೊಬೈಲ್ಗೆ ಅವಕಾಶ ಇರೋದಿಲ್ಲ, ಡಿಜಿಟಲ್ಲು ಅಥವಾ ಸ್ಮಾರ್ಟ್ ವಾಚ್ಗಳಿಗೆ ಅವಕಾಶ ಇರೋದಿಲ್ಲ, ಕಲರ್ ಪೆನ್ಸು ಸಾಮಾನ್ಯವಾಗಿ ವಿಜ್ಞಾನ ಅಥವಾ ಬೇರೆ ಸಬ್ಜೆಕ್ಟಲ್ಲಿ ವಿದ್ಯಾರ್ಥಿಗಳು ಕಲರ್ ಪೆನ್ಸಿಲ್ಗಳನ್ನು ಬಳಸೋದು ಅದೆಲ್ಲ ಮಾಡಿದ್ರೆ ಅದಕ್ಕೂ ಸಹ ಅವಕಾಶ ಇರೋದಿಲ್ಲ. ಪೆನ್ಸಿಲ್ನಲ್ಲಿ ಮಾತ್ರ ಚಿತ್ರಗಳನ್ನು ಬರೆಯುವಂಥ ಅವಕಾಶ ಇರುತ್ತೆ. ವಿದ್ಯುನ್ಮಾನ ಉಪಕರಣಗಳು ಅಂದರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಬುಕ್ಸು, ಸ್ಲಿಪ್ಸು ಇದು ಯಾವ ವಸ್ತುಗಳನ್ನು ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಗೆ ತೆಗೆದುಕೊಂಡು ಹೋಗಬಾರ್ದು. ಇನ್ನು ವಿದ್ಯಾರ್ಥಿಗಳ ಮಧ್ಯೆ ವಿಶೇಷ ವಿದ್ಯಾರ್ಥಿಗಳು ಸಹ ಇರ್ತಾರೆ. ಲರ್ನಿಂಗ್ ಡಿಸೇಬಲ್ಡ್ ವಿದ್ಯಾರ್ಥಿಗಳು ಅಂತ ಅವ್ರನ್ನ ಕರಿತೀವಿ. ಆ ಲರ್ನಿಂಗ್ ಡಿಸೇಬಲ್ಡ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮುಗಿದ ನಂತರ ಒಂದು ಗ್ರೀನ್ ಸ್ಟಿಕ್ಕರನ್ನು ಕೊಡ್ತಾರೆ. ಆ ಗ್ರೀನ್ ಸ್ಟಿಕ್ಕರನ್ನು ಅವರು ಬಳಸ್ತು ಅಂತಂತಂದರೆ ವ್ಯಾಲ್ಯೂಯೇಷನಲ್ಲಿ ಸಹ ಅವರಿಗೆ
ಲಿಬರಲ್ ಆಗಿ ಕರೆಕ್ಷನ್ ಮಾಡ್ತಾರೆ, ಯಾಕೆಂದರೆ ವಿಶೇಷ ವಿದ್ಯಾರ್ಥಿಗಳವರಾಗಿರ್ತಾರೆ. ಇನ್ನು ಅವರ ರಿಜಿಸ್ಟರ್ ನಂಬರ್ಗಳು 6 ದಿನ ಇತ್ತು ಅಂತಂತಂದ್ರೂ ಅವ್ರಿಗೆ 2 ಸಬ್ಜೆಕ್ಟ್ಸು ಫಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಥರ್ಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಅದನ್ನು ಎಕ್ಸಮ್ಟ್ ಆಗಿರುತ್ತೆ. 2 ಸಬ್ಜೆಕ್ಟ್ಸ್ಗಳು ಎಕ್ಸಮ್ಟ್ ಆಗಿರುತ್ತೆ. ಪಕ್ಕದಲ್ಲಿರುವಂತಹ ವಿದ್ಯಾರ್ಥಿ ತನ್ನ ಜಾಗನ ಬಿಟ್ಬಿಟ್ಟು ಆ ಥರ ಖಾಲಿ ಇರುವಂತಹ ಜಾಗದಲ್ಲಿ ಹೋಗಿ ಪರೀಕ್ಷೆ ಕೂತ್ಕೊಂಡು ಬರೆಯೋದು, ಅದಕ್ಕೂ ಸಹ ಅವಕಾಶ ಇರೋದಿಲ್ಲ. ಪರೀಕ್ಷೆಯಲ್ಲಿ ಕೊನೆಯ ಸಮಯದವರೆಗೂ ಇದ್ದು ಎಲ್ಲ ಬರೆದಿದ್ದೀನಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಕೆಲವೊಮ್ಮೆ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಬಂದಿರುತ್ತೆ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂತಂದರೆ, ವಿಜ್ಞಾನದಲ್ಲಿ ತೊಗೊಳ್ತು ಅಂತಂತಂದರೆ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ಈ ವರ್ಷ ಎವಲ್ಯೂಷನ್ ಅರ್ಧ ಪಾಠನ ತೆಗೆದಿದ್ದಾರೆ. ಸಪೋಸ್ ಏನಾರ ಎವಲ್ಯೂಷನ್ ಕ್ವಶನ್ ಏನಾರ ಬಂದಿದೆ ಅಂತಂತಂದರೆ, ನಿಮಗೆ ಅದು ಔಟ್ ಆಫ್ ಸಿಲೆಬಸ್ ಆಗಿದೆ ಅಂತಂತಂದರೆ ಆ ಪ್ರಶ್ನೆಗಳನ್ನು ಅಟೆಂಡ್ ಮಾಡದೆ ಹಾಗೆ ಬಿಡೋ ಹಾಗಿಲ್ಲ. ಅದರ ಕ್ರಮ ಸಂಖ್ಯೆನ ಹಾಕಿ ಅದ್ರ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಬರೆದ್ರೂ ನಿಮಗೆ ಅಂಕಗಳು ಸಿಗುವಂಥ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಕೆಲವು ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಇದೆ ಅಂತ ಹೇಳಿ ಅದನ್ನ ಪ್ರಶ್ನೆ ಸಂಖ್ಯೆನೂ ಹಾಕ್ದೇನೆ ಅದರ ಉತ್ತರನೂ ಬರೀದೆ ಹಾಗೆ ಬಿಡ್ತು ಅಂತಂದರೆ ಅವರಿಗೆ ಯಾವುದೇ ಅಡಿಷನಲ್ ಮಾರ್ಕ್ಸು, ಎಕ್ಸ್ಟ್ರಾ ಮಾರ್ಕ್ಸು ಸಿಗೋದಿಲ್ಲ. ಔಟ್ ಆಫ್ ಟೆಕ್ಸ್ಟ್ ಆಗಿದ್ರೂ ಔಟ್ ಆಫ್ ಸಿಲೆಬಸ್ ಆಗಿತ್ತು ಅಂತಂದರೆ ಕರೆಕ್ಟಾಗಿರೋ ಕ್ರಮ ಸಂಖ್ಯೆನ ಬರೆದು ಅದರ ಬಗ್ಗೆ ಏನಾರ ಒಂದು ಸಣ್ಣ ಮಾಹಿತಿ ಬರೆದ್ರು ಪೂರ್ತಿ ಅಂಕಗಳನ್ನು ವಿದ್ಯಾರ್ಥಿಗಳು ತಗೋಬೋದು. ಎಲ್ಲರೂ ಸಾಕಷ್ಟು ಶ್ರಮ ಈಗಾಗಲೇ ಹಾಕಿದ್ದೀರ ವಿದ್ಯಾರ್ಥಿಗಳೇ. ನಿರಾತಂಕವಾಗಿ ಪರೀಕ್ಷೆನ ಬರೀರಿ. ನಿಮ್ಮೊಂದಿಗೆ ನಿಮ್ಮ ಶಿಕ್ಷಕರು, ಪೋಷಕರು ಅವರೆಲ್ಲರ ಹಾರೈಕೆ ಇದ್ದೇ ಇರುತ್ತೆ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.